26 फरवरी गुरुवार को सुबह 11:30 बजे मातोश्री रमाताई अंबेडकर की 128वीं जयंती के मौके पर शहर के पूज्य श्री डॉक्टर चन्नबसवा पट्टदेवरू रंग मंदिर में IAS KS की तैयारी के एग्जाम की ट्रेनिंग, जिले के स्टूडेंट्स के लिए कानूनी जागरूकता और मदद और जिला लेवल का कल्चरल सेलिब्रेशन होगा। यह बात बुद्ध बेड़कू ट्रस्ट के प्रेसिडेंट और जयंती प्रोग्राम के ऑर्गेनाइजर में से एक महेश गोनालकर ने कही है। शहर के पत्रिका भवन में प्रेस कॉन्फ्रेंस को संबोधित करते हुए उन्होंने कहा कि बुद्ध लाइट ट्रस्ट द्वारा ऑर्गेनाइज किए जाने वाले इस प्रोग्राम का उद्घाटन बेंगलोर अक्का IAS एकेडमी के प्रेसिडेंट डॉक्टर शिव कुमार करेंगे और इसकी अध्यक्षता मातोश्री रमाताई अंबेडकर जयंती समारोह समिति के प्रेसिडेंट नंदम्मा कुंडे करेंगी। रिटायर्ड एडिशनल सेक्रेटरी सरकार डॉक्टर भीमसेना राव शिंदे, रिटायर्ड AE मल्लिकार्जुन सुबाने और माने कोसे अंबेडकर अभियान अनुष्ठान समिति के प्रेसिडेंट डॉक्टर काशीनाथ चलावा चीफ गेस्ट के तौर पर हिस्सा लेंगे। कैमरामैन पुपराज का कवरेज। ಬೀದರ್ನಲ್ಲಿ ಈ ಗಡಿ ಭಾಗದಲ್ಲಿ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರಿಗೆ ಮಹಿಳೆಯರಿಗೆ ಜಾಗೃತಿ ಮಾಡಬೇಕು। ಮಾತೋಶ್ರೀ ರಮಾಬಾಯಿ ಅಂಬೇಡ್ಕರ್ ಅವರ ತ್ಯಾಗ, ಅವರ ಪರಿಶ್ರಮ, ಅವರ ಸ್ವಾಭಿಮಾನದ ಬದುಕು ಈ ಜಿಲ್ಲೆಯ ನಾಡಿನ ಎಲ್ಲ ಸಮುದಾಯಗಳಿಗೆ ಅರಿವು ಮೂಡಿಸಬೇಕನ್ನೋ ನಿಟ್ಟಿನಲ್ಲಿ ಬುದ್ಧ ಬೆಳಕು ಸಾಮಾಜಿಕ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಟ್ರಸ್ಟ್ ಬೀದರ್, ಮನೆ ಮನೆಗೆ ಅಂಬೇಡ್ಕರ್ ಅಭಿಯಾನ ಅನುಷ್ಠಾನ ಸಮಿತಿ ಬೀದರ್ನ ಒಂದು ಸಂಯುಕ್ತಾಶ್ರಯದಲ್ಲಿ ಈ ಮನೆ ಮನೆ ಅಂಬೇಡ್ಕರ್ ಅಭಿಯಾನದ ಭಾಗವಾಗಿ ಈ ವರ್ಷ ನಾವು ಸುಮಾರು ಒಂದು 500 ಕುಟುಂಬಗಳಿಗೆ ಬಾಬಾ ಸಾಹೇಬ್ರ ಒಂದು ತತ್ವಗಳು, ಚಿಂತನೆಗಳು, ಅವರ ಜ್ಞಾನದ ಸಂಕೇತವಾಗಿರ್ತಕ್ಕಂಥ ಪರಿಶ್ರಮ ಅವೆಲ್ಲರಿಗೂ ಮುಟ್ಟಿಸಬೇಕು। ಬಾಬಾ ಸಾಹೇಬರು ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ ಅನ್ನುವ ನಿಟ್ಟಿನಲ್ಲಿ ಅದರ ಭಾಗವಾಗಿ ಅವರ ಪತ್ನಿ ಮಾತೋಶ್ರೀ ರಮಾಬಾಯಿ ಅಂಬೇಡ್ಕರ್ ಅವರ 128ನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡೋದ್ರ ಮೂಲಕ ಬೀದರ್ನಲ್ಲಿ IAS KS ಪರೀಕ್ಷಾ ಪೂರ್ವ ಸಿದ್ಧತಾ ಕಾರ್ಯಾಗಾರ ಮಾಡಬೇಕಂತ ನಾವು ಇದು 2ನೇ ಬಾರಿ ಕಾರ್ಯಕ್ರಮ ಮಾಡೋದು। ಕಳೆದ ಬಾರಿ ನಮ್ಮ ಜಿಲ್ಲಾ ಪಂಚಾಯತ್ CO ಇದ್ರು ಜಯರಾಮ್ ಮೇಡಮ್ ಅವರು, ಈಗ ರೀಜನಲ್ ಕಮಿಷನರ್ ಇದ್ದಾರೆ, ಅವ್ರು ಬಂದಿದ್ರು ಮೇಡಮ್ ಅವರು। ಈ ಬಾರಿ ನಮ್ಮ ಈ ಒಂದು IAS KS ಪರೀಕ್ಷಾ ಪೂರ್ವ ಸಿದ್ಧತಾ ಕಾರ್ಯಾಗಾರವನ್ನ ಈ ಒಂದು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಲಿಕ್ಕೆ ನಮ್ಮ ಬಹುಜನ ಚಳುವಳಿಯ ಚಿಂತಕರು ಆಗಿರ್ತಕ್ಕಂಥ ಡಾಕ್ಟರ್ ಶಿವಕುಮಾರ್ ಬೆಂಗಳೂರಿನವರು, ಅಕ್ಕ IAS ಅಕಾಡೆಮಿಯ ಅವರು ಸಂಸ್ಥಾಪಕರಾಗಿದ್ದಾರೆ। ಅವರು ತುಂಬಾ ಸಂತೋಷದಿಂದ ಒಪ್ಪಿಕೊಂಡಿದ್ದಾರೆ ಈ ಗಡಿ ಭಾಗದಲ್ಲಿ ಇಂಥ ಒಂದು ವೈಚಾರಿಕ ಮತ್ತು ಶೈಕ್ಷಣಿಕ ಕಾರ್ಯಕ್ರಮ ಆಯೋಜನೆ ಮಾಡ್ತಿರುವುದು ಸಂತೋಷದ ವಿಷಯ। ನಾನು ಖಂಡಿತ ಬರ್ತೀನಿ। ಈ ಕಾರ್ಯಕ್ರಮಕ್ಕೆ ಒಂದು ಅರಿವು ಮೂಡಿಸುವ ನಿಟ್ಟಿನಲ್ಲಿ ನನ್ನ ಒಂದು ಅರಿವು ಸೇವೆ ನೀಡ್ತೀನಿ ಅಂತ ಹೇಳಿ ಒಪ್ಪಿಕೊಂಡಿದ್ದಾರೆ। ಅವರು ಬರ್ತಾ ಇದ್ದಾರೆ। ನಮ್ಮ ಡಾಕ್ಟರ್ ಶಿವಕುಮಾರ್ ಫೌಂಡರ್, ಅಧ್ಯಕ್ಷರು, ಅಕ್ಕ IAS ಅಕಾಡೆಮಿ ಬೆಂಗಳೂರು ಅವರು ಬರ್ತಾ ಇದ್ದಾರೆ। ಈ ಒಂದು ಕಾರ್ಯಕ್ರಮದ ಘನಾಧ್ಯಕ್ಷತೆಯನ್ನ ಮಾತೋಶ್ರೀ ರಮಾಬಾಯಿ ಅಂಬೇಡ್ಕರ್ ಅವರ 128ನೇ ಜಯಂತ್ಯೋತ್ಸವ ಸಮಿತಿಯ ಅಧ್ಯಕ್ಷೆಯಾಗಿರ್ತಕ್ಕಂಥ ನಮ್ಮ ಸಹೋದರಿ ನಂದಮ್ಮ ಕುಂದೆ ಅವರು ಆ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ತಾರೆ। ಮುಖ್ಯ ಅತಿಥಿಗಳಾಗಿ ನಮ್ಮ ನಿವೃತ್ತ ಸರ್ಕಾರದ ಅಪರ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಭೀಮಸೇನ್ ರಾವ್ ಶಿಂದೆ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಚೀಫ್ ಗೆಸ್ಟ್ ಆಗಿ ಬರ್ತಾರೆ। ಅದೇ ರೀತಿಯಾಗಿ ನಮ್ಮ ಮನೆ ಮನೆ ಅಂಬೇಡ್ಕರ್ ಅಭಿಯಾನದ ಅನುಷ್ಠಾನ ಸಮಿತಿಯ ಅಧ್ಯಕ್ಷರು, ನಮ್ಮ ಮಾರ್ಗದರ್ಶಕರಾದ ಡಾಕ್ಟರ್ ಕಾಶಿನಾಥ್ ಚಲುವ ಸರ್ ಅವರು ಕೂಡ ಮುಖ್ಯ ಅತಿಥಿಯಾಗಿ ಭಾಗವಹಿಸ್ತಾರೆ। ಇನ್ನೊಬ್ರು ನಮ್ಮ ನಿವೃತ್ತ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿರ್ತಕ್ಕಂಥ ನಮ್ಮ ಮಲ್ಲಿಕಾರ್ಜುನ್ ಸುಬಾನೆ ಸರ್ ಕೂಡ ಕಾರ್ಯಕ್ರಮದಲ್ಲಿ ಆಗಮಿಸ್ತಾರೆ। ಹಾಗೆ ನಮ್ಮ ಅತಿಥಿಗಳಾಗಿ ಉಷಾಬಾಯಿ ಬನ್ಸೋಡೆ, ಮಾಜಿ ಜಿಲ್ಲಾ ಪಂಚಾಯತಿಯ ಉಪಾಧ್ಯಕ್ಷರು ಮತ್ತು ಮಾತೋಶ್ರೀ ರಮಾಬಾಯಿ ಅಂಬೇಡ್ಕರ್ ಅವರ 128ನೇ ಜಯಂತ್ಯೋತ್ಸವ ಸಮಿತಿಯ ಗೌರವಾಧ್ಯಕ್ಷರು ಅವರು ಕೂಡ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಾರೆ। ಅದೇ ರೀತಿ ಬುದ್ಧ ಬೆಳಕು ಟ್ರಸ್ಟ್ ನ ಕಾರ್ಯದರ್ಶಿಗಳು ಮತ್ತು ರಮಾಬಾಯಿ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ ಸಮಿತಿಯ ಕಾರ್ಯಾಧ್ಯಕ್ಷೆ ಆಗಿರ್ತಕ್ಕಂಥ ಕಲ್ಪನಾ ಗೋರ್ನಾಳ್ಕರ್ ಅವರು ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಾರೆ। ಇನ್ನೋರ್ವ ಅತಿಥಿಗಳಾಗಿ ಅನಿಲ್ ಕುಮಾರ್ ಮೇಲ್ದಂಡಿ, ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರು ಬೀದರ್ ಕೂಡ ಆಗಮಿಸ್ತಾರೆ। ಹಾಗೆ ನಮ್ಮ ಸಾಮಾಜಿಕ ಕಾರ್ಯಕರ್ತರಾದ ಮನೋಜ್ ವಾಲೆ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ। ಮಧ್ಯಾಹ್ನದಿಂದ ಸುಮಾರು ವಿಜೃಂಭಣೆಯಿಂದ ಇಟ್ಕೊಳ್ತಕ್ಕಂಥ ಮುಖ್ಯ ಕಾರಣ ಏನಂತಂದ್ರೆ ಇವತ್ತು ಇಡೀ ರಾಷ್ಟ್ರಾದ್ಯಂತ ಆಗಲ ವಿಶ್ವದಲ್ಲಿಯೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ಮತ್ತು ಅವರ ಮಾಡಿರ್ತಕ್ಕಂಥ ಸಾಧನೆ
ಆಮೇಲೆ ಭಾರತಕ್ಕೆ ಕೊಡ್ತಕ್ಕಂತ ಕಾನೂನು ಅರಿವು ಮತ್ತು ಅವರ ಕೊಡುಗೆಗಳನ್ನ ಕುರಿತು ಸಾಕಷ್ಟು ಜನ ತಿಳ್ಕೊಂಡಿದ್ದಾರೆ. ಆದರೆ ಇಷ್ಟು ಮುಂದುವರಲಿಕ್ಕೆ ಯಾರು ಕಾರಣ ಅಂತಕ್ಕಂಥದ್ದೊಂದು ಪ್ರಶ್ನೆ ಬರುತ್ತದೆ. ಇಷ್ಟೆಲ್ಲ ಪದವಿ ಪಡ್ಕೊಂಡು ವಿಶ್ವಕ್ಕೆ ಬೆಳಕನ್ನು ಕೊಡ್ತಕ್ಕಂಥವ್ರು, ಭಾರತಕ್ಕೆ ಒಂದು ದೊಡ್ಡ ಕೊಡುಗೆ ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬೆಳಿಲಿಕ್ಕಾದ್ರೆ ಅವರ ಧರ್ಮಪತ್ನಿ ಇರ್ತಕ್ಕಂಥ ರಮಾಬಾಯಿ ಅಂಬೇಡ್ಕರ್ ಬಾಲ್ಯ ಜೀವನದಲ್ಲಿ ಅವರು ಬಾಲ್ಯ ವಯಸ್ಸಿನಲ್ಲಿ ಅವರ ಇಬ್ಬರ ಮದುವೆ ಆಗುತ್ತದೆ. ಮುಂಬೈನ ಗೇಟ್ ಆಫ್ ಇಂಡಿಯಾ ಹತ್ರ ಒಂದು ಸಣ್ಣ ಒಂದು ವೇದಿಕೆ ಮೇಲೆ ಮದುವೆ ಆಗ್ತದೆ. ಆ ಸಂದರ್ಭ ಅವರ ಬಹಳ ಚಿಕ್ಕ ವಯಸ್ಸಾಗಿರ್ತಾರೆ. ಮತ್ತೆ ಅವರ ಹುಟ್ಟಿದ್ದು 7 ಫೆಬ್ರವರಿ 1898 7 ಫೆಬ್ರವರಿ ಮಹಾರಾಷ್ಟ್ರ ರಾಜ್ಯದ ರತ್ನಾಗಿರಿ ಜಿಲ್ಲೆಯ ವನಂದ ಗ್ರಾಮದಲ್ಲಿ ಜನಿಸಿದರು. 7 ಫೆಬ್ರವರಿ 1898 ಮಹಾರಾಷ್ಟ್ರ ರಾಜ್ಯದ ರತ್ನಾಗಿರಿ ಜಿಲ್ಲೆಯ ವನಂದದಲ್ಲಿ ಜನಿಸಿದರು. ಬಾಲ್ಯದಲ್ಲಿ ಮದುವೆ ಆದರೂ ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಅಭ್ಯಾಸಕ್ಕಾಗ್ಲಿ ಯಾವುದೇ ಹಿನ್ನಡೆ ಹಾಕಲಿಲ್ಲ. ಬಹಳ ಜನ ಈ ಸಮಾಜದಲ್ಲಿ ಮದುವೆ ಆದ ನಂತರ ಏನಾಗಲ್ರಿ, ನಮ್ಗೆ ಓದೋದೇ ಆಗಲ್ರಿ, ನಮಗ ಡಿಗ್ರಿ ಆಗಲ್ಲ ಅಂತಕ್ಕಂಥ ಮನೋಭಾವನೆಯನ್ನ ಏನಿದೆ ಜನರಲ್ಲಿ, ಅದು ಉದಾಹರಣೆ ಹೇಳ್ಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಲ್ಯ ಜೀವನದಲ್ಲಿ ಅವರು ಮದುವೆ ಆದರೂ ಸಹ ವಿದ್ಯಾರ್ಥಿಯಾಗಿದ್ದರೂ ಸಹ ಅವರು ಇವತ್ತಿಗೆ ಜಗತ್ತಿನಲ್ಲಿ ಉನ್ನತ ವ್ಯಾಸಂಗ ಮಾಡಿರ್ತಕ್ಕಂಥ ವ್ಯಕ್ತಿ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಆದರೆ ಅವರ ಹಿಂದೆ ಅವರೇನು ಆಸ್ತಿವಂತರು ಇದ್ದಿಲ್ಲ, ಅವರಿಗೇನು ಮನೆ ಇದ್ದಿಲ್ಲ, ಸ್ವಂತ ಮನೆ ಇದ್ದಿಲ್ಲ. ಆದರೂ ಸಹ ಅವರ ಧರ್ಮಪತಿ ರಮಾಬಾಯಿ ಅವರು ಬಹಳಷ್ಟು ಕಷ್ಟಪಟ್ಟು ಅವ್ರಿಗೆ ಅಭ್ಯಾಸ ಮಾಡಿಸ್ತಾರೆ. ಒಂದೊಂದ್ಸರಿ ಚರ್ಚೆ ಮಾಡ್ತಾರೆ, ನೀವು ಇಷ್ಟೆಲ್ಲ ವಿದ್ಯಾಭ್ಯಾಸ ಮಾಡ್ತಾ ಇದ್ದೀರಿ, ಇಷ್ಟೆಲ್ಲ ಉನ್ನತ ವ್ಯಾಸ ಮಾಡಿದಿರಿ, ಆದ್ರೆ ನಮಗೋಸ್ಕರ ನಮ್ಮ ಕುಟುಂಬಕ್ಕೋಸ್ಕರ ಏನ್ ಮಾಡಿದ್ರು ಅಂತಕ್ಕಂಥ ಪ್ರಶ್ನೆಯನ್ನ ಧರ್ಮಪತಿ ಹೇಳಿದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ನೋಡಮ್ಮ, ನಾನು ವಿದ್ಯಾಭ್ಯಾಸ ಮಾಡಿದ್ದು, ನಾನು ಇಷ್ಟು ಉನ್ನತ ವ್ಯಾಸ ಮಾಡಿದ್ದು ನಾನು ಕೇವಲ ಕುಟುಂಬಕ್ಕಲ್ಲ, ಭಾರತ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕರು, ಪ್ರತಿಯೊಬ್ಬ ಮಹಿಳೆಯರು ಉತ್ತಮ ರೀತಿಯಿಂದ ಅವ್ರ ಜೀವನ ಸಾಗಿಸ್ಬೇಕು, ಅವರಿಗೆ ಮೈ ತುಂಬ ಬಟ್ಟೆ ಇರಬೇಕು, ಮನೆ ವಾಸಿಸಲು ಮನೆ ಇರಬೇಕು, ವಿದ್ಯಾಭ್ಯಾಸ ಉಚಿತವಾಗಿರ್ಬೇಕು, ಮಹಿಳೆಯರಿರ್ತಕ್ಕಂಥ ಸ್ಥಾನವನ್ನು ಎಲ್ಲ ಕಾನೂನುಬದ್ಧವಾಗಿ ಕೊಡ್ತಕ್ಕಂಥ ವ್ಯವಸ್ಥೆ ನಾನು ಮಾಡ್ತಾ ಇದ್ದೆ. ರಮಾ, ನೀವು ನನಗೇನು ಸಹಕಾರ ಪಟ್ಟಿದ್ದೀನಿ, ಆ ಸಹಕಾರ ಪಟ್ಟಿದ್ದಕ್ಕೆ ನಾನು ಅಭಿನಂದನೆ ಹೇಳ್ತೀರ. ಜೊತೆಗೆ ನಾವು ರಮಾಬಾಯಿ ಅಂಬೇಡ್ಕರ್ ಜಯಂತಿ 26 ಎರಡನೇ ತಿಂಗಳು ಹಮ್ಮಿಕೊಂಡಿದ್ದೀವಿ. ಆದ ಕಾರಣ ನಾವು ಎಲ್ಲ ಜಾತಿಯ ಮಹಿಳೆಯರು ಅವರು ಯಾರಿಲ್ಲ, ರಮಾಬಾಯಿ ತ್ಯಾಗ ಏನಿತ್ತು ಅದು ಎಲ್ಲರೂ ಬಾಬಾ ಸಾಹೇಬ್ ಅವರು ಏನ್ ತ್ಯಾಗ ಮಾಡ್ರು ಅಂತ ಎಲ್ಲರೂ ಹೇಳ್ತಾರ. ರಮಾಬಾಯಿ ತ್ಯಾಗ ಮಾಡ್ರಂತ ಇನ್ನೂವರೆಗೆ ಎಲ್ಲಿ ಯಾವ ಫಂಕ್ಷನ್ದಾಗ ಹೇಳಿಲ್ಲ. ನಮ್ಮ ಆಸೆ ಏನು, ರಮಾತಾಯಿ ತ್ಯಾಗ ನಮ್ಮ ಮಹಿಳೆ ಮುಟ್ಲಿ, ಮಹಿಳೆ ಒಂದು ಮಹಿಳೆ ಸುಧಾರಿದ್ರೆ ಒಂದು ಮನೆ ಸುಧಾರಿಸ್ತದ, ಒಂದು ಮನೆ ಸುಧಾರಿದ್ರೆ ಒಂದು ಊರು ಸುಧಾರಿಸ್ತದ, ಒಂದು ಊರು ಸುಧಾರಿದ್ರೆ ಒಂದು ದೇಶ ಸುಧಾರಿಸ್ತದ ಅಂಬುದೇ ನಮ್ಮ ಆಶೆ. ಅದಕ್ಕೆ ನಾವು ರಮಾಬಾಯಿ ಅಂಬೇಡ್ಕರ್ ಜಯಂತಿ ಕಾರಣಕ್ಕಾಗಿ ನಮ್ಮ ಎಲ್ಲ ಮಹಿಳೆಯರಿಗೆ ಕರೆಸಿ ದೊಡ್ಡ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ದಯವಿಟ್ಟು ಎಲ್ಲ ಮಹಿಳೆಯರು ನಮ್ಮ ಕಾರ್ಯಕ್ರಮಕ್ಕೆ ಬಂದು ರಮಾಬಾಯಿ ಅಂಬೇಡ್ಕರ್ ಜಯಂತಿ ದೊಡ್ಡ ಮಟ್ಟದಲ್ಲಿ ಮಾಡ್ಬೇಕಂಬ ನಮ್ಮ ಆಶೆ ಬರ್ಬೇಕಂತ ತಮ್ಮನ್ನೆಲ್ಲ ಹೇಳಿ. ಜೈ ಭೀಮ್, ನಮೋ ಬುದ್ಧ. ಹಿರಿಯರಾದ ಡಾಕ್ಟರ್ ಕಾಶಿನಾಥ್ ಚೆಲ್ವಾ ಅವರಿಗೂ ಹಾಗೂ ಯುವ ಮುಖಂಡರಾದ ಮಹೇಶ್ ಅಣ್ಣ ಅವರಿಗೂ ಹಾಗೂ ನಂದಮ್ಮ ಅವರಿಗೂ ಹಾಗೂ ಬಂದಂಥ ಎಲ್ಲ ಆತ್ಮೀಯ ಪತ್ರಕರ್ತರಿಗೂ ಬಂಧು ಮಿತ್ರರಿಗೂ ತುಂಬುವುದರಿಂದ ಮತ್ತೊಮ್ಮೆ ವಂದನೆಗಳು ಸಲ್ಲಿಸುತ್ತೇನೆ. ಬುದ್ಧ ಬೆಳಗು ಸಾಮಾಜಿಕ, ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಟ್ರಸ್ಟ್ ಬೀದರ್, ಮನೆ ಮನೆಗೆ ಅಂಬೇಡ್ಕರ್ ಅಭಿಯಾನ ಅನುಷ್ಠಾನ ಸಮಿತಿ ಬೀದರ್ ಸಂಯುಕ್ತ ಆಶ್ರಯದಲ್ಲಿ ತಾಯಿ ಮಾತೋಶ್ರೀ ರಮಾಬಾಯಿ ಅಂಬೇಡ್ಕರ್ ಅವರ 128ನೇ ಜಯಂತ್ಯೋತ್ಸವ ನಿಮಿತ್ತವಾಗಿ IAS KS ಪರೀಕ್ಷೆ ಪೂರ್ವ ಸಿದ್ಧತಾ ಕಾರ್ಯಾಗಾರ, ಕಾನೂನು ಅರಿವು ಮತ್ತು ಜಿಲ್ಲಾ ಮಟ್ಟದ ಸಾಂಸ್ಕೃತಿಕ ಸಂಭ್ರಮ 2026. ಸೊ ಇದೇ ಬರುವ 26ರಂದು, ನೆನಪಿರಲಿ, ನಾಡಿದ್ದು ಬರುವ 26ರಂದು ಗುರುವಾರ, ಸಮಯ ಬೆಳಗ್ಗೆ 11:30 ಗಂಟೆಗೆ ಡಾಕ್ಟರ್ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಕಾರ್ಯಕ್ರಮ ಜರುಗಲಿದ್ದು. ಸೊ ಈಗಾಗಲೇ ಹಿರಿಯರಾದ ಡಾಕ್ಟರ್ ಚೆಲ್ವಾ ಅವರು ಹಾಗೂ ಮಹೇಶ್ವರನವರು ವಿಸ್ತಾರವಾಗಿ ಹೇಳಿದ್ದಾರೆ, ನಾನೇನು ಹೇಳೋಂಗಿಲ್ಲ. ಬಟ್ ಇದು ಕಾರ್ಯಕ್ರಮದ ಉದ್ದೇಶ
ಕಷ್ಟದಲ್ಲಿ ಇದ್ಕೊಂಡು ಕಷ್ಟದಲ್ಲಿದ್ದೇ ಒಂದು ಮಹಿಳೆಯರು ಯಾವ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಬೆಳೆಯಕ್ಕೆ ಸಹಾಯ ಮಾಡಿದ್ರು ತಾಯಿ ರಮಾಬಾಯಿ ಅಂಬೇಡ್ಕರ್ ಅವರಂದ್ರೆ ಜೀವನದಲ್ಲಿ ಎಂತ ದೊಡ್ಡ ಕಷ್ಟಗಳು ಬಂದರೂ ಅವ್ರು ಎಂದೂ ಹಿಂಜರಿಲಿಲ್ಲ. ಮಹಿಳೆಗೆ ಮೊದಲು ನಾವು ನಮ್ಮ ಜೀವನದಾಗ ಮಹಿಳೆಯರಿಗೆ ಪ್ರಾಯೋರಿಟಿ ಕೊಡೋಣ. ಕಷ್ಟದಲ್ಲಿ ಇದ್ಕೊಂಡು ನಾವು ಒಂದು ಮನೆಯಲ್ಲಿ ಒಂದು ಮಹಿಳೆಯರ ಅರಿವು ಮೂಡ್ತಂದ್ರೆ ಸಮಾಜ ಕುಟುಂಬ ಹೇಗೆ ಮುನ್ನಡೆಯುತ್ತೆ ಅಂತ ಹೇಳಿ ಅದಕ್ಕೆ ಸಾಕ್ಷಿಯಾಗಿದೆ. ಸೊ ಈ ಕಾರ್ಯಕ್ರಮ ಶೈಕ್ಷಣಿಕವಾಗಿ ಬಹಳಷ್ಟು ಉಪಯುಕ್ತವಾಗಿದೆ. ಜಿಲ್ಲೆಯ ಎಲ್ಲಾ ವಿದ್ಯಾರ್ಥಿಗಳು, ಅದರಲ್ಲಿ ಪ್ರಮುಖವಾಗಿ ಯಾರು IAS ಅಥವಾ KS ಓದ್ತಾ ಇದ್ದಾರಲ್ಲ, ಸೊ ಅವರೆಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇದರ ಸದುಪಯೋಗ ಪಡ್ಕೊಳ್ಬೇಕು. ಕಾರಣ ಡಾಕ್ಟರ್ ಶಿವಕುಮಾರ್ ಸರ್ ಅವರು ಬೆಂಗಳೂರಿಂದ ಆಗಮಿಸುತ್ತಿದ್ದಾರೆ. ಪೂರ್ವಭಾವಿ ಸಿದ್ಧತೆ IAS ಹಾಗೂ KS ಪರೀಕ್ಷೆಗಳು ಹೇಗೆ ನಡೆಸಬೇಕು ಅಂತೇಳಿ. ಸೊ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು, ಮಹಿಳೆಯರು ಹಾಗೂ ಸಮಾಜದ ಎಲ್ಲ ಗಣ್ಯರು ಹಾಗೂ ಸಾರ್ವಜನಿಕರು ಈ ಕಾರ್ಯಕ್ರಮಕ್ಕೆ ಹಾಜರಾಗಿದ್ದು ಇದರ ಸದುಪಯೋಗ ತಾವೆಲ್ಲರೂ ಪಡ್ಕೊಳ್ಬೇಕಂತ ಹೇಳಿ ಮತ್ತೊಮ್ಮೆ ಎಲ್ಲರನ್ನು ವಿನಯಪೂರ್ವಕ ಸ್ವಾಗತ ಕೋರುತ್ತೇನೆ. ಧನ್ಯವಾದಗಳು. ಮತ್ತೊಮ್ಮೆ ಓಕೆ, ಇವತ್ತಿನ ಈ ಪತ್ರಿಕಾಗೋಷ್ಠಿಯು ಅತ್ಯಂತ